ಹಾಂ, ವಿದ್ಯಾರ್ಥಿಗಳೇ ಎಲ್ಲರೂ ಬೋರ್ಡ್ ಕಡೆ ಲಕ್ಷ ಕೊಟ್ಟು ನೋಡ್ರಿ. ಇದನ್ನು ನೀವು ಕ್ರಮಬದ್ಧವಾಗಿ ಇದನ್ನು ನೀವು ಅಭ್ಯಾಸ ಮಾಡಿದ್ರಿ ಅಂದರೆ ವಿಡಿಯೋ ನಂಬರ್ ಪ್ರಕಾರ ಸೀರಿಯಲ್ ನೀವು ಒಂದು ನೋಟ್ಬುಕ್ ಮಾಡಿ ಗಣಿತಗಳನ್ನು ನೀವು ಮನ್ಯಾಗ ಅಭ್ಯಾಸ ಮಾಡಿದ್ರೆ ಗದ್ಯ ಭಾಗ ರೀಸ್ನಿಂಗ ಯಾರು ಬೇಕಾದವ್ರು ಹೇಳ್ಬೋದು. ನಾನು ರೀಸ್ನಿಂಗ್ ಹಾಕ್ತೇನೆ. ನೀವು ಮನೆ ಒಳಗೆ ಕೂತು ಕೆಸಿಂದ ಎಫರ್ಟ್ ಮಾಡಿದ್ರೆ ಆದರೆ ಮಾಡಬೇಕು ಅನ್ನೋದು ಪ್ರಯತ್ನ ಬೇಕು ಮೊದಲು. ಆಮೇಲೆ ಇನ್ನೊಂದು, ಮಕ್ಕಳ ಜೊತೆ ಪೇರೆಂಟ್ಸನ್ನು ಜವಾಬ್ದಾರಿ ತೊಗೊಂಡ್ರೆ ಭಾಳ ಉಪಯೋಗ ಅದ. ಹಾಂ, ಈಗ ಮನ್ಯಾಗೆ ದುಡ್ಡು ಉಳಿತಾವ. ಒಬ್ಬರು ಶಾಣ್ಯರು ಇದ್ದವ್ರು ಮನ್ಯಾಗ ಹುಡುಗರಿಗೆ ಅಂದು 2 ಆಮೇಲೆ 4 ಹುಡುಗರನ್ನ ಕರ್ಕೊಂಡು ಕಲಿಸಿದ್ರು ನಿಮ್ಗೆ ಹೆಲ್ಪ್ ಆಗ್ತದೆ. ನೋಡ್ರಿ, ಈ ಕೆಳಗಿನ ದಶಮಾಂಶ ಭಿನ್ನ ರಾಶಿಗಳನ್ನು ಏರಿಕೆ ಕ್ರಮದಲ್ಲಿ ಕ್ರಮಬದ್ಧವಾದ ಸೀರಿಯಲನ್ನು ನಿಮ್ಮ ಟೆಲಿಗ್ರಾಮ್ದಾಗ ಹಾಕ್ತದ. ಟೆಲಿಗ್ರಾಮ್ ಕ್ಲಾಸ್ನಾಗ ಸೀರಿಯಲ್ ನಂಬರ್ ಪ್ರಕಾರ ಟೆಲಿಗ್ರಾಮ್ದೊಳಗೆ ಜೂನ್ 1ನೇ ತಾರೀಕು ಅಪ್ಲೋಡ್ ಮಾಡ್ತೀವಿ ನಾವು. ಆಮೇಲೆ ನಿಮ್ಗೆ ಅಭ್ಯಾಸ ಆದ ಕೂಡಲೇ ನೀವು ನಮ್ಗೊಂದು ಮೆಸೇಜ್ ಹಾಕ್ಬಿಡೋದು, ನಮ್ದು ಇಷ್ಟು ವೀಡಿಯೋಗಳು ಅಭ್ಯಾಸ ಮಾಡಿದ್ದೀವಿ ಸರ್, ಮುಂದೆಂದು ಹಾಕ್ರಿ. ಅಷ್ಟ್ರಾಗ ಕನ್ನಡ ವ್ಯಾಕರಣ ಬರ್ತದೆ, ಗದ್ಯ ಭಾಗ ಬರ್ತದೆ, ಎಲ್ಲ ಬರ್ತಾವೆ. ಮೊದಲು ಗಣಿತ ಭಾಳ ಫಾಸ್ಟಾಗಿ ಮಾಡಬೇಕಾಗಿದೆ. ಗಣಿತ ಭಾರಿ ಫಾಸ್ಟ್ ಅದ ಈಗ ಸದ್ಯ. ನೋಡ್ರಿ, ನಾ ತಿಳಿಸ್ತೇನೆ. ಈ ಕೆಳಗಿನ ದಶಮಾಂಶ ಭಿನ್ನ ರಾಶಿಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯಿರಿ. ಇದು ಇಂಗ್ಲೀಷ್ ಮೀಡಿಯಮ್ಗೂ ಅಷ್ಟೇ ಉಪಯೋಗ ಅದ. ಇಂಗ್ಲೀಷ್ ಮೀಡಿಯಮ್ದವ್ರಿಗೂ ಹೆಲ್ಪ್ ಆಗ್ತದೆ ಇದು. ಯಾಕಂದರೆ ಥಿಯರಿ ಬಂದು ಅಂದರೆ ಗಣಿತ ಹತ್ತೂ ನಾ ಮಾಡ್ತೇನೆ. ಯಾಕಂದರೆ ಇದಕ್ಕೆ ಅಭ್ಯಾಸ ಮಾಡೋ ಪ್ರೊನೌನ್ಸಿಯೇಷನ್ದಾಗ ಒಂದು ಸ್ವಲ್ಪ ತಪ್ಪಂದ್ರೆ ಒಂದು ಸ್ವಲ್ಪ ಪೇರೆಂಟ್ಸ್ ಅಡ್ಜಸ್ಟ್ ಮಾಡ್ಕೋರಿ. ಯಾಕಂದ್ರೆ ನಾವು ಹಳಿ ಮಂದಿ ಕನ್ನಡ ಮೀಡಿಯಮ್ ಕಲ್ತವರು ಈಗ ಅಭ್ಯಾಸ ಮಾಡಿ ಇಂಗ್ಲೀಷ್ ಮೀಡಿಯಮ್ ಹೇಳಿಕೆತ್ತೀವಿ. ಯಾಕಂದರೆ ಒಂದು ಸ್ವಲ್ಪ ಪ್ರೊನೌನ್ಸಿಯೇಷನ್ ಅಷ್ಟೇ ತಪ್ಪು. ಗಣಿತ ಅಂತೂ ಯಾವ ಕಾಲಕ್ಕೂ ತಪ್ಪೋದಲ್ಲ. ಯಾಕಂದರೆ ನಾನು ಬರಲಿಲ್ಲ ಅಂದ್ರೆ ನಾ ಗಣಿತ ಹೇಳಿಕ್ಕೆ ಹೋಗೋದಲ್ಲ. ತಿಳ್ಕೊಂಡು ಬರ್ತಿದ್ರೆ ಅಷ್ಟೇ ಗಣಿತ ಹೇಳ್ತಿರ್ತಾನೆ. ಆರೆಂಜ್ ದ ಫಾಲೋಯಿಂಗ್ ಫ್ರ್ಯಾಕ್ಷನ್ಸ್ ಇನ್ ದ ಅಸೆಂಡಿಂಗ್ ಆರ್ಡರ್ ಅಂದರೆ ಏರಿಕೆ ಕ್ರಮದಲ್ಲಿ ಬರೆಯಿರಿ. ಏರಿಕೆ ಕ್ರಮದಲ್ಲಿ ಬರೆಯಿರಿ ಅಂದರೆ ಚಿಕ್ಕದಿಂದ ಮೊದಲ ಚಿಕ್ಕದು ಬರೀಬೇಕು. ಅದಕ್ಕಿಂತ ಸ್ವಲ್ಪ ದೊಡ್ಡ ಅಂಕಿ, ಅದಕ್ಕಿಂತಲೂ ಸ್ವಲ್ಪ ದೊಡ್ಡ ಅಂಕಿ, ಅದಕ್ಕಿಂತಲೂ ದೊಡ್ಡ ಅಂಕಿ ಬರೆಯೋದ್ರಿಂದ ಇದಕ್ಕೆ ಏರಿಕೆ ಕ್ರಮ ಅಂತಾರೆ. ಅದನ್ನು ತಿಳ್ಕೊಬೇಕು. ದಶಮಾಂಶ ಭಿನ್ನ ರಾಶಿಗಳನ್ನು ಕೊಟ್ಟಾಗ ಸ್ಥಾನ ಬೆಲೆ ಈಕ್ವಲ್ ಮಾಡ್ಕೋಬೇಕು. ಅತಿ ಹೆಚ್ಚಿನ ಸ್ಥಾನ ಯಾವ್ದಿರ್ತದಲ್ಲ ಇತ್ತು ಅಂದ್ರೆ ಮಾಡ್ರಿ, ಇದ್ದಿದ್ದಿಲ್ಲ ಅಂದ್ರೆ ಅಷ್ಟೇ ಇದ್ದು ಅಂದ್ರೆ ಬರೀ ದಶಮಾಂಶ ತೆಗೆದು ಬಿಟ್ರೆ ಚಿಕ್ಕ ಸಂಖ್ಯೆ ದೊಡ್ಡ ಸಂಖ್ಯೆ ಗುರ್ತಾಗ್ತದೆ. ಈಗ ನಾ ಇಲ್ಲಿ ಹಚ್ಕೋತಾನು 0.38, 0.37, 0.1.29, 0.56. ನೋಡಿ, ಈಗ ಎಲ್ಲ ಥರ ಸ್ಥಾನ ಎರಡೇ ಅದ. ದಶಾಂಶ, ದಶಾಂಶ ಶತಾಂಶ, ದಶಾಂಶ ಶತಾಂಶ, ದಶಾಂಶ ಶತಾಂಶ, ದಶಾಂಶ ಶತಾಂಶ. ಈಗೇನೋ ಸ್ಥಾನ ಬೆಲೆ ಈಕ್ವಲ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಲ್ಲ ಸಮನಾಗಿ 2 ಸ್ಥಾನದ ದಶಮಾಂಶ ಭಿನ್ನ ರಾಶಿ ಅದ. ಈಗ ದಶಮಾಂಶ ತೆಗೆದು ಬಿಡ್ರಿ, 38 ಆಯ್ತು. ದಶಮಾಂಶ ತೆಗೆದಾಗ 37 ಆಯ್ತು. ಇದನ್ನು ದಶಮಾಂಶ ತೆಗೆದ್ರೆ 129 ಆಯ್ತು. ಇದನ್ನು ದಶಮಾಂಶ ತೆಗೆದ್ರೆ 56 ಆಯ್ತು. ಏರಿಕೆ ಕ್ರಮ ಬರೋಬ್ಬರಿ. ಏರಿಕೆ ಕ್ರಮ ಬರೋಬ್ಬರಿ ಚಿಕ್ಕದಿಂದ ದೊಡ್ಡದು. ಮೊದಲು ಚಿಕ್ಕ ಅಂಕಿ ಬರ್ಕೋಬೇಕು, ಪರ್ವತ ಕ್ರಮೇಣ ದೊಡ್ಡ ಅಂಕಿ ಬರ್ಕೋತ ಹೋಗ್ಬೇಕು. ಚಿಕ್ಕದಿಂದ ದೊಡ್ಡದು ನೋಡಿ, ನಿಮಗೆ ಬಂದೂನೇ ದಶಮಾಂಶ ಭಿನ್ನ ರಾಶಿ. ಈಗ ಅತಿ ಚಿಕ್ಕ ಸಂಖ್ಯೆ ಯಾವುದಿದ್ರ ಹುಡುಕ್ಯಾಡ್ರಿ. 37. ಇದರ ಮೂಲ ಭಿನ್ನ ರಾಶಿ ಯಾವುದು? 0.37. ನೀವು ಸ್ಥಾನಗಳನ್ನು ತೆಗೆದದ್ದು, ಆಮೇಲೆ ನೀವು ದಶಮಾಂಶಗಳನ್ನು ಒಂದೇ ಮಾಡ್ಕೊಂಡಿರ್ತಿರಲ್ಲ, ಆ ಲೈನದಾಗಿಂದ ಉತ್ತರವನ್ನು ಆಯ್ಕೆ ಮಾಡಿಕೊಳ್ಳಬಾರ್ದು. ಮೂಲ ಭಿನ್ನ ರಾಶಿಯನ್ನು ಉತ್ತರದಾಗ ತಗೋಬೇಕು. ಈಗ ನೋಡ್ರಿ, ನೀವು ಇದನ್ನು ಸ್ಥಾನ ಮೇಲೆ ಎಲ್ಲ ಸೇಮ್ ಅದ, ಏನು ಪ್ರಾಬ್ಲಮ್ ಇಲ್ಲ. ನೀವು ಸ್ಥಾನ ಬೆಲೆ ಹೆಚ್ಚು ಮಾಡ್ಕೊಂಡಿದ್ದೀರಿ, 0 ಕೊಟ್ಕೊಂಡಿದ್ರೆ ಈ ಲೈನ್ ಬಿಟ್ಟು ಮೇಲೆ ಒರಿಜಿನಲ್ ಕ್ವಶನ್ ಪೇಪರ್ದೇ ನೀವು ಉತ್ತರ ಹಾಕಬೇಕು. ಈಗ ಸ್ಥಾನ ಬೆಲೆ ಈಕ್ವಲ್ ಅವ, ನಿಮಗೆ ಈ ಸಮಸ್ಯೆ ಬರೋದಲ್ಲ. ಮುಂದೆ ನೋಡೋಣ. ಈಗ ಅತಿ ಚಿಕ್ಕ ಅಂಕಿ ಯಾವುದು? 37. ಇದರ ಮೂಲ ಭಿನ್ನ ರಾಶಿ 0.37. 0.37. ಆಮೇಲೆ 37ಕ್ಕಿಂತಲೂ ಒಂದು ಅಂಕಿ ದೊಡ್ಡದಿದ್ದದ 38. ಇದರ ಮೂಲ ಭಿನ್ನ ರಾಶಿ 0.38. ಮೂಲ ಭಿನ್ನ ರಾಶಿ ಹಚ್ಕೋಬೇಕು. ಇದು ಮುಗಿತು. ಇದಕ್ಕಿಂತ ಸ್ವಲ್ಪ ದೊಡ್ಡ ಅಂಕಿ 0.56. ಆಮೇಲೆ ಈಗ ಇದು ಅದಕ್ಕಿಂತಲೂ ಇದು ದೊಡ್ಡದು. ಇದರ ಮೂಲ ಭಿನ್ನ ರಾಶಿ 1.29. ನೋಡಿ, ಆಯ್ತು ಸರ್. ಹಿಂಗೆ ನೀವು ತಿಳ್ಕೊಂಡ್ರಿ ಅಂತಂದ್ರೆ ಒಂದಿಷ್ಟು ಗಣಿತಗಳನ್ನ ಏರಿಕೆ ಕ್ರಮ, ಎಳಿಕೆ ಕ್ರಮ
ಇವು ಕ್ರಮಬದ್ಧವಾದ ಅಭ್ಯಾಸ ಹೋಗ್ತದೆ. ಇನ್ನೊಂದು ಸೀರಿಯಲ್ ಅಭ್ಯಾಸ ಅಂತಾರೆ ಇದಕ್ಕೆ. ಯಾವುದೇ ಕ್ವಶನ್ ಪೇಪರ್ ಕೊಡಲಿ ನಿಮಗೆ, ಎಲ್ಲ ಗಣಿತಗಳು ಬರಬೇಕು. ಆ ಕ್ವಶನ್ ಪೇಪರ್ ಮಾಡೆಲ್ ಜರ್ ಹೋಗಿಬಿಟ್ರೆ ನಿಮಗೆ ಮಾರ್ಕ್ಸ್ ಹೆಚ್ಚು ಸಿಗೋದಿಲ್ಲ. ಇದನ್ನು ನೀವು ಅಭ್ಯಾಸ ಮಾಡಿಬಿಟ್ರೆ ಅಂದ್ರೆ ಕ್ವಶನ್ ಪೇಪರ್ ಪೂರ್ತಿ ಚಾಡಿ ಸ್ವಚ್ಛ ಗಣಿತ ಬಿಡಿಸಬಹುದು. ಹೇಳ ಲಕ್ಷ ಕೊಟ್ಟು ನೋಡ್ರಿ ಮಂಡ್ಯದೊಳಗೆ ಆನ್ಲೈನ್ದಾಗ ಹುಡುಗರು ರಿಸಲ್ಟ್ ಮಾಡ್ಕೊಂಡಾರ. ಮನೆಯೊಳಗೆ ಪೇರೆಂಟ್ಸ್ ಕೂತು ಕಲಿಸ್ಯಾರ. ಅವ್ರದ್ದು ಊಟದ ಫೀ, ಟ್ಯೂಷನ್ ಫೀ ಎಲ್ಲ ಉಡೀತು. ನೋಡು, ಪ್ರಯತ್ನ ಬೇಕು. ಬರೀ ಒಬ್ಬರದೇ ಪ್ರಯತ್ನ ಅಲ್ಲ, ನಂದು ಬೇಕು, ಪೇರೆಂಟ್ಸದು ಬೇಕು, ಶಿಕ್ಷಕರು ಬೇಕು, ವಿದ್ಯಾರ್ಥಿದು ಬೇಕು. ಅಂದರೆ ಈ ವಿಡಿಯೋ ಕೋಚಿಂಗ್ ಕ್ಲಾಸಿಗೆ ವ್ಯಾಲ್ಯೂ ಸಿಗ್ತದೆ. ಏನು ವಿಡಿಯೋದಾಗ ತಿಳಿಯಂಗಿಲ್ಲ ರೀ, ಅದನ್ನ ಮೇಲೆ ತಲೆ ಅಂತ ತೆಗೆದ ಅವ್ರ ಹೆಂಗೆ ರಿಸಲ್ಟ್ ಮಾಡಿಕೊಂಡು ಹುಡುಗರು ಮನೆಯೊಳಗೆ ಹಾಕಿದ್ ನೋಡ ಸ್ಟೇಟಸ್ಗೆ ಕಾಯ್ದಿಟ್ಟನ್ನ 9.8, 8.78, 0.93 and 1.352. Arrange the following fractions in the ascending order. ಅಂದ್ರೆ ನೀವು ಏನು ಮಾಡಬೇಕು, ಇದನ್ನು ಏರಿಕೆ ಕ್ರಮದಾಗ ಮಾಡಬೇಕು. ಆದರೆ ಇಲ್ಲಿ ಸ್ಥಾನ ಬೆಲೆಗಳು 1 ಅದ, ಇಲ್ಲಿ 2 ಅದ, 2 ಅದ, 3 ಅದ. ಒಂದೇ ಇದಕ್ಕೆ ನಾವು ಸ್ಥಾನ ಬೆಲೆಯನ್ನು ಕರೆಕ್ಟ್ ಮಾಡ್ಕೋಬೇಕು. ಮೊದಲು ಕ್ವಶನ್ ಹಚ್ಕೋಬೇಕು. 9.8, 8.78, 0.93 and 1.352. ಇಲ್ಲಿ ಒಂದು ವಿಶೇಷವಾದದ್ದು ಅತಿ ಹೆಚ್ಚು ಸ್ಥಾನ ಇದ್ದದ್ದು ಯಾವುದಪ್ಪ ಅಂದ್ರೆ 3. ಎಲ್ಲ 3 ಸ್ಥಾನ ಮಾಡ್ಕೋಬೇಕು. ಅದನ್ನು ತಿಳ್ಕೊಬೇಕು. ಯಾವ ಗಣಿತ ಬರಂಗಿಲ್ಲ ಅನ್ನೋ ತಲೆ ಅಂತೆಗೆ ನೋಡ್ರಿ ಹೆಂಗೆ ಬರ್ತಾವ. 9.8 ಈ ಸ್ಥಾನ ಬೆಲೆ ಮಾಡ್ಕೋಬೇಕಾದ್ರೆ 9.8 3 ಸ್ಥಾನವನ್ನು ನೋಡಲ್ಲೇ 00. 8.780 ಒಂದು 0 ತಗೋಬಹುದು. 0.93 ಇಲ್ಲೇ ಹುಷಾರಿರಿ. ಈ 3, 7, 1 ಬಂದಾಗ ನೀವು ಇಲ್ಲಿ ಸ್ಥಾನ ಬೆಲೆ ಹಾಕೊಳ್ಳೋಕೆ ಎಚ್ಚರಿಕೆ ಇರಬೇಕು. ಇದು ಸೈನಿಕ್ ಸ್ಕೂಲಲ್ಲಿ, ನವೋದಯದಲ್ಲಿ ಇದು ಭಾರಿ ಟ್ವಿಸ್ಟ್ ಕ್ವಶನ್ ಅದ. ಯಾಕಂತ ಕೇಳಿ, ಇಲ್ಲಿ ಯಾಕೆ ನಾವು 0 ಕೊಡ್ಬೇಕಂದ್ರೆ ಮ್ಯಾಲೆ ಇಲ್ಲಿ ಪಾಯಿಂಟ್ ಕೊಟ್ಟಿಲ್ಲ, ನಾವು ಗೆರೆ ಕೊಟ್ಟಿಲ್ಲ. ಉದಾಹರಣೆ ಈಗ 9.3 ಮಾಡಿರ್ತ ನಾವು ಮ್ಯಾಲಿಗೆ ಗೆರೆ ಕೊಟ್ಟಿದ್ದ ಅಂದ್ರೆ ನೀವು ತಳಗೆ 0 ಹಚ್ಚಿದ್ರೆ ರಾಂಗ್ ಅದ. ಇದಕ್ಕೆ ನೀವು ಏನು ಮಾಡಬೇಕು, 933 ಅಂತೇ ಮಾಡಬೇಕು ನೀವು. ಮತ್ತೆ ನೀವು ಗೆರೆನೇ ಕೊಡ್ಬೇಕಾದ್ರೆ ಮತ್ತೆ ಆಮೇಲೆ ಇದು 9.3 ಬಂದದ ಅಂತ ತಿಳ್ಕೊಂಡು ಸಡನ್ ಆಗಿ ನೀವು ಏನಾದರೂ 0 ಇಟ್ಬಿಟ್ರಿ. ಈಗ ಗೆರೆ ಇದ್ದಾಗ 0 ಇಡಬಾರ್ದು, 3 ಇಡಬೇಕು. ಇದು ಗೆರೆ ಇಲ್ಲ ಮೇಲೆ 0 ಮಾಡ್ರಿ. ನೋಡಿ 1.352. ಈಗ ನೀವು ಸ್ಥಾನದಲ್ಲಿ ಈಕ್ವಲ್ ಮಾಡ್ಕೊಂಡಾಗ ಏನು ಮಾಡ್ಬೇಕಂದ್ರೆ ಅವೆಲ್ಲ ದಶಮಾಂಶನ ತೆಗೆದಾಗ ಪೂರ್ಣ ಸಂಖ್ಯೆ ಆಗ್ತದ. ಇದು ಪೂರ್ಣ ಸಂಖ್ಯೆದಾಗ ಏನಾಗ್ತದ, 9,800 ಆಯ್ತು, 8,780 ಆಯ್ತು, 930 ಆಯ್ತು, 1,352 ಆಯ್ತು. ನೋಡಿ ಈಗ ನಿಮಗೆ ನೋಡಿದರೆ ಇದು ಭಾಳ ಸಣ್ಣದ ಅನ್ನಿಸ್ತದೆ. ಯಾಕೆ ಇಲ್ಲಿ ಅಂಕಿ ಭಾಳ ಅವಲ್ಲ, ಹಂಗೆ ಮಾಡ್ಕೋಬಾರ್ದು. ಗಣಿತ ತಿಳ್ಕೊಂಡು ಮಾಡ್ರಿ. ನೀವು ಸುಮ್ಮ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಗಣಿತ ಅರ್ಥ ಮಾಡ್ಕೋಬೇಕು. ಪೂರ್ಣ ಸಂಖ್ಯೆದಾಗ 9 ಅದ, ಇಲ್ಲಿ 8 ಅದ, ಇಲ್ಲಿ 0 ಅದ, 1 ಅದ. ನೀವು ಬರೀ ಪೂರ್ಣ ಸಂಖ್ಯೆದೊಳಗೆ ನೀವು ದಶಮಾಂಶನ ಏರಿಕೆ ಕ್ರಮ ಇಳಿಕೆ ಕ್ರಮ ಬರಿಬಹುದು. ಇಲ್ಲಿ 0 ಅದ ಅಂದ್ರೆ ಫಸ್ಟ್ ಇದೇ ಬರ್ತದ, ಆಮೇಲೆ ಇಲ್ಲಿ 1 ಅದ, ಆಮೇಲೆ ಇದು ಬರ್ತದ, ಆಮೇಲೆ ಇಲ್ಲಿ 8 ಅದ, ಇದು ಬರ್ತದ, ಆಮೇಲೆ ಇಲ್ಲಿ 9 ಅದ, ಹಿಂಗೆ ಬರ್ತದೆ ಬಾಯ್ಲೆ. ಆಮೇಲೆ ನಿಮ್ಮ ನವೋದಯ ಟ್ರಿಕ್ಸ್ ಹೇಳ್ತಂದ ಹೆಂಗೆ ಹಾಕೋದು ಬಾಯ್ಲೆ. ಈಗ ರೀತಿ ಕಲಿಬೇಕು ನೋಡ್ರಿ. ಅತಿ ಚಿಕ್ಕ ಅಂಕೆ ಯಾವುದು? ಇದ್ರಾಗ 930. ನೋಡ್ರಿ ನಾ ಏನು ಹೇಳಿದ್ದು ಬರೋಬರಿ. ಏರಿಕೆ ಕ್ರಮ ಬರೋಬರಿ ಎಲ್ಲ ತಿಳ್ಕೊಬೇಕು ನೀವು. ಏರಿಕೆ ಕ್ರಮ ಈಸ್ ಈಕ್ವಲ್ ಟು ಚಿಕ್ಕದಿಂದ ಚಿಕ್ಕದು, ಸ್ಮಾಲರ್ ಆ್ಯಂಡ್ ಬಿಗ್ಗೆಸ್ಟ್. ಏನಾರ ದೊಡ್ಡದು ದೊಡ್ಡದು, ಚಿಕ್ಕದಿಂದ ದೊಡ್ಡದು. ಆಮೇಲೆ ಇಲ್ಲಿ ಸ್ಮಾಲ್ ಆ್ಯಂಡ್ ಬಿಗ್ ಅಂತ ಅರ್ಥ ಆಗ್ತದೆ. ನೀವು ಅರ್ಥ ಮಾಡ್ಕೊಳ್ಳೋದು ಭಾಳ ಮಹತ್ವದ. 930 ಬರಿಬಾರ್ದು.
ಅತಿ ಚಿಕ್ಕ ಸಂಖ್ಯೆ 930 ಅದ. ಆದ್ರೆ ಇಲ್ಲಿ ಏನಾಗ್ಯದ, ಇದನ್ನು ನಾವು ಸ್ಥಾನದಲ್ಲಿ ಈಕ್ವಲ್ ಮಾಡ್ಕೊಂಡಿದೀವಿ. ಇದನ್ನೂ ಬರಿಬಾರ್ದು, ಬರಿಬೇಕಾದದ್ದು ಇದು ನಾವು 0.93 ನೋಡ್ರಿ. 0 ಮೊದಲು ಬಂತಿಲ್ಲ, ಯಾಕಂದ್ರೆ ಬಿಂದು ಈಚಕ್ಕೆ ಯಾವ ಅಂಕಿನೂ ಇಲ್ಲ ಅಂದ್ರೆ ಇದೇ ಚಿಕ್ಕ ಭಿನ್ನ ರಾಶಿ ಅಂತ ತಿಳ್ಕೊಬೇಕು. ಇದರ ಮುಂದೆ 1 ಬಂತು. ಈಗ ನೋಡ್ರಿ, ಅದರ ಅಂಕಿ 1352 ಅದನ್ನು ಇಲ್ಲ. ಇದು ಸ್ಥಾನದಲ್ಲಿ ಈಕ್ವಲ್ ಮಾಡ್ಕೊಂಡ್ರೆ ಮೂಲ ಭಿನ್ನ ರಾಶಿ ಇಲ್ಲ. 1.352. ಇದರ ದೊಡ್ಡ ಅಂಕಿ ಅದು. ಇಲ್ಲಿ 9 ಅದ, ಇಲ್ಲಿ 8 ಅದ. ಆಮೇಲೆ ಇದನ್ನ ಹಚ್ಚಿರಿ, 8.78. 8.78 ಇದು ಮುಗೀತು. ಈಗ ಇದರ ಮೂಲ 9.8. ವರ್ಷ 2 ವರ್ಷದೊಳಗೆ ಇದರ ಬಗ್ಗೆ ಇಂಟ್ರೆಸ್ಟ್ ತಗೋತಂದ್ರೆ ಟೀಚರ್ ಮನ್ಸು ಮಾಡಿದ್ರೆ, ಪೇರೆಂಟ್ಸ್ ಮನ್ಸು ಮಾಡಿದ್ರೆ, ವಿದ್ಯಾರ್ಥಿ ಮನ್ಸು ಮಾಡಿದ್ರೆ ಇದಕ್ಕೆ ಕ್ಯೂ ಹತ್ತದ. ಮನ್ಯಾಗ ಕೂತಿ ಅಭ್ಯಾಸ ಮಾಡ್ಬೋದು. ರೀಸನಿಂಗ್ ಗದ್ಯ ಭಾಗ ನಾನು ಮಾಡ್ಲಿಕ್ಕೆ ಹತ್ತನು, ಯಾಕಂದ್ರೆ ಗಣಿತ ವೇಗವಾಗಿ ಮಾಡಬೇಕಾಗಿದೆ. ಯಾಕಂದ್ರೆ ಗಣಿತ ಭಾಳ ಇರ್ತದ. ಕನ್ನಡ ಮತ್ತು ಗದ್ಯ ಭಾಗ ತಿಳ್ಕೊಬೋದು, ಜನರಲ್ ನಾಲೆಜ್ ಓದ್ಕೊಂಡು ನೀವು ಅಭ್ಯಾಸ ಮಾಡ್ಬೋದು. ಆದರೆ ಗಣಿತ ಹಂಗಲ್ಲ, ನಾವು ಭಾಳ ವಿವರಿಸಿ ತಿಳಿಸೋದಿರ್ತದ. ಗಣಿತ ಅಭ್ಯಾಸ ಭಾಳ ಇರ್ತದ. ಲಕ್ಷ ಕೊಟ್ಟು ನೋಡ್ರಿ.